ಉದಾಹರಣೆಗೆ, ನಾವು ಹಾನಿಯಾದ ನಕ್ಷೆಯ ಮೇಲೆ ಕ್ಲಿಕ್ ಮಾಡಿದಾಗ, ನಮ್ಮ ಪ್ರದೇಶದ ಹಾನಿಯಾದ ಪದರ ಕೂಡ ತಕ್ಷಣ ಕಾಣಿಸುತ್ತದೆ. ನಾವು ಈ ಮೂಲಕ ಪ್ರವೇಶಿಸಬಹುದಾದ ಲೆಜೆಂಡ್ ನಮಗೆ ವಿವಿಧ ಹಾನಿಯಾದ ಮಟ್ಟಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಬಣ್ಣಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ಸಣ್ಣ ಪ್ರದೇಶಗಳು ಹಾಳೆಯ ಹಾನಿಯನ್ನು ಅನುಭವಿಸುತ್ತವೆ ಎಂದು ನಾವು ಕಾಣಬಹುದು. ಇದು ಬೆಳಗಿನ ಬೂದು ರೇಖೆಯ ಬಣ್ಣದಿಂದ ಸೂಚಿಸುತ್ತದೆ. ಈ ರೀತಿಯ ಹಾನಿಯಾದ ಮಣ್ಣು ಸರಣಿಯಾಗಿ ತೆಗೆಯಲ್ಪಡುವ ಮೂಲಕ ಗುರುತಿಸಲಾಗುತ್ತದೆ. ಇದು ಕೃಷಿ ಉತ್ಪಾದಕತೆ ಮತ್ತು ಭೂಮಿ ನಾಶಕ್ಕೆ ಪ್ರಮುಖ ಸಮಸ್ಯೆಯಾಗಬಹುದು. ಟ್ರಾನ್ಸ್ಪರೆನ್ಸಿ ಸ್ಲೈಡರ್ ಅನ್ನು ಬಳಸಿ ಸೀಟ್ ಹಾನಿಯನ್ನು ತೋರಿಸುತ್ತಿರುವ ಪ್ರದೇಶವು ಮರುಭೂಮಿಯ ಸ್ವರೂಪವು ಕಡಿಮೆ ಇರುವುದನ್ನು ತೋರಿಸುತ್ತದೆ ಎಂದು ನಾವು ಬಹಿರಂಗಪಡಿಸಬಹುದು. LULC ನಕ್ಷೆಯನ್ನು ಸೇರಿಸಿದಾಗ ಇದನ್ನು ಪರಿಶೀಲಿಸಬಹುದು. ಈ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ವನ್ಯಜೀವಿ ವೃದ್ಧಿ ಉತ್ತೇಜನ ಅಥವಾ ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಜಾರಿಗೆ ತರಲು ಸಮರ್ಪಕ ವ್ಯವಹಾರಗಳನ್ನು ಯೋಜಿಸಲು ಸಹಾಯವಾಗುತ್ತದೆ. ಇದೀಗ ನಾವು ಭೂ ಆಕೃತಿಶಾಸ್ತ್ರ ಪದರಗಳನ್ನು ಅನ್ವೇಷಿಸೋಣ. ಈ ಪದರವು ನಮಗೆ ನಮ್ಮ ಪ್ರದೇಶದಲ್ಲಿ ಭೂ ಆಕಾರಗಳ ಮೂಲ ಮತ್ತು ಪ್ರಕಾರಗಳ ಬಗ್ಗೆ ತಿಳಿಸುತ್ತದೆ. ಈ ಪದರವು ಭೂಗರ್ಭ ವಿಜ್ಞಾನದ ಇತಿಹಾಸ ಮತ್ತು ಭೂಮನೆಯನ್ನು ರೂಪಿಸಿದ ಪ್ರಕ್ರಿಯೆಗಳನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಿರ್ದಿಷ್ಟ ಸ್ಥಳದ ವಿವರವಾದ ಮಾಹಿತಿಯನ್ನು ಪಡೆಯಲು ನಾವು ಮಾಹಿತಿ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ಮತ್ತು ನಂತರ ನಕ್ಷೆಯಲ್ಲಿ ಒಂದು ಬಿಂದುವಿನ ಮೇಲೆ ಕ್ಲಿಕ್ ಮಾಡಬಹುದು. ಉದಾಹರಣೆಗೆ, ಈ ಬಿಂದು ಮೇಲೆ ಕ್ಲಿಕ್ ಮಾಡಿದರೆ ಭೂ ಪ್ರಕಾರವು ನಾಶಕಾರಿ ಮೂಲದಿಂದಿರುವುದು, ಎಂದರೆ ವಾಯು ಮತ್ತು ನೀರು ನೈಸರ್ಗಿಕ ಶಕ್ತಿಗಳಿಂದ ಭೂಮಿಯನ್ನು ಕಡಿತಗೊಳಿಸುತ್ತಿರುವ ಮೂಲಕ ಆ ಭೂಮಿಯು ರೂಪುಗೊಂಡಿದೆ ಎಂಬುದನ್ನು ನಮಗೆ ತೋರಿಸುತ್ತದೆ. ಇದು ಸಹ ತಿಳಿಸುತ್ತದೆ ಭೂ ಆಕಾರವು ಪೆಡಿಪ್ಲೈನ್ ಸಂಕೀರ್ಣವಾಗಿದೆ. ಇದು ನಿಧಾನವಾಗಿ ವಾಲುತ್ತಿರುವ ಭೂಮಿಯ ಪ್ರಕಾರವಾಗಿದೆ. ಈ ಭೂಮಿಯು ಭೂಮಿಯ ವಿಭಿನ್ನ ಚಟುವಟಿಕೆಗಳಿಗೆ ಯೋಗ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ತಕ್ಕಂತೆ ಯೋಜನೆ ಮಾಡಲು ಅನುಕೂಲ ಮಾಡುತ್ತದೆ. ಈ ಭೂ ಆಕೃತಿಯಿಂದ ಸಂಬಂಧಿಸಿದ ನಕ್ಷೆ ಕಾರ್ಯದ ಮೂಲಭೂತ ಮಾದರಿಯ ವಿಚಾರವನ್ನು ಗಮನಿಸಬೇಕು. ಇದು 50,000 ಅಳತೆಯಲ್ಲಿ ಮಾಡಲಾಗಿದೆ. ಅಂದರೆ ನಕ್ಷೆಯ ಒಂದು ಘಟಕವು ಭೂಮಿಯ 50,000 ಘಟಕಗಳಿಗೆ ಸಮಾನ. ಈ ಹರಿಪಥವು ಯೋಜನೆಗಾಗಿ ವಿವರ ಮತ್ತು ವ್ಯಾಪ್ತಿಯ ಉತ್ತಮ ಸಮತೋಲನವನ್ನು ಒದಗಿಸುತ್ತದೆ. ಈ ವೈದ್ಯಕೀಯ ಲೇಯರ್ಗಳು ಮತ್ತು ಉಪಕರಣಗಳನ್ನು ಬಳಸಿಕೊಂಡು ನಮ್ಮ ಗ್ರಾಮ ಪಂಚಾಯಿತಿಯ ಭೂದೃಶ್ಯವನ್ನು ವಿವರವಾಗಿ ತಿಳಿದುಕೊಂಡು ಭೂಮಿ ಮತ್ತು ಜಲ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗೆ ಮಾಹಿತಿ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು.